ನಮಸ್ಕಾರ ಗೌಡ್ರಿ. ನಮಸ್ಕಾರ. ಓಹೋ, ಸೂರ್ಯಕಾಂತ್ ಅವರು ಬರಬೇಕು. ಯಾವುದೋ ವಿಚಾರದಲ್ಲಿ ಇದ್ದೀರಾ? ಮತ್ತೇನಾದ್ರೂ ಕೆಲಸ ಆಗಬೇಕಾದ್ರೆ ಹೇಳಿ ಗೌಡ್ರಿ. ನಾನು ಕಾಕಿ ತೊಟ್ಟಿದೆ ನಿಮಗೋಸ್ಕರ ಅಂದ ಮೇಲೆ ನಿಮಗೆ ಮತ್ಯಾವ ಚಿಂತೆ ಎಂಬ ಚಿತೆಯು ನನ್ನ ತಂದೆಯ ಪಾರ್ಥಿವ ಶರೀರದೊಡನೆ ಮಣ್ಣಾಗಿ ಹೋಯಿತು. ಸುರಲೋಕದ ಸುಮಪಾನದಲ್ಲಿ ಮೆರೆಯುವ ಶಿವಕಾಂತ ಗೌಡ ಇವನಿಗೆ ಚಿಂತೆ. ಸೂರ್ಯಕಾಂತ್, ಇಲ್ಲಿಂದ ನನಗೇನಾದ್ರೂ ಕೆಲಸ ಆಗ್ಬೇಕಾದ್ರೆ ನಾನೇ ಹೇಳಿ ಕಳಿಸ್ತೇನೆ. ಈಗ ನಿನ್ ಕೆಲಸ ಏನಿದೆ ನೋಡ್ಕೋ. ನನ್ನ ಎಲ್ಲ ಕೆಲಸ ಮುಗಿಸೇ ಬಂದಿದ್ದೀನಿ ಗೌಡ್ರಿ. ನಿಮಗೆ ಮತ್ತೇನಾದ್ರೂ ಕೆಲಸ ಆಗ್ಬೇಕಾದ್ರೆ ಹೇಳಿ. ವಿಕ್ರಾಂತಲ್ಲಿ ಕಾಣ್ತಾ ಇಲ್ಲ ನೋಡು ಸೂರ್ಯಕಾಂತ್, ಬೆಂಗಳೂರಿನಲ್ಲಿರುವ ನನ್ನ ಫ್ಯಾಕ್ಟ್ರಿಗೆ ಮಾಲ್ ತರಲು ಕಲ್ಕತ್ತಾಗೆ ಹೋಗಿದ್ದಾನೆ. ಅವನಿಲ್ಲದೆ ನನಗೆ ಏನೋ ಒಂದು ಕಳೆದುಕೊಂಡಂತಾಗ್ತಾ ಇದೆ. ಅಷ್ಟೊಂದು ಭಾರವಾಗಿದೆ ಅವನ ನಿಷ್ಠೆ. ಸೂರ್ಯಕಾಂತ್, ಅವನು ನಿಷ್ಠೆ. ಅವನು ನನ್ನ ಮನೆಯ ಕೆಲಸಗಾರನಂತ ನೀನು ತಿಳಿದಿರಬಹುದು. ಅಷ್ಟೇ ಅಲ್ಲ, ಅವನು ನನ್ನ ತಮ್ಮನ ಸಮಾನ. ಈ ಮನೆಯಲ್ಲಿ ಅವನಿಗೆ ಅರ್ಧ ಪಾಲು ಕೊಟ್ಟಿದ್ದೇನೆ. ಅಷ್ಟೇ ಏಕೆ, ಅವನು ನನ್ನ ಬಲಗೈ ಬಂಟ, ನನ್ನ ಆಯುಧ. ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯುಧ ಆದರೆ ನಾನು ಯಾಕೆ ತಪ್ಪು ತಿಳ್ಕೊ ಸೂರ್ಯಕಾಂತ್? ಯಾಕೆ ತಪ್ಪು ತಿಳ್ಕೊ? ಅವನು ನೂರಾರು ಜನ ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲ ಹೀಗೆ ತಿಳಿದುಕೊಂಡ್ರೆ ಹೇಗೆ? ನೋಡು, ಅವನು ನನ್ನ ತಮ್ಮನಾದ್ರೆ ನೀನು ನಿನ್ನಿಂದ ಅಲ್ಲವೇ ನನ್ನ ಮನೆಯ ಕಾರ್ಯಗಳೆಲ್ಲ ನೆರವೇರುವುದು. ಸುಮ್ಮನೆ ತಮಾಷೆ ಎಂದೇ ಬಿಡಿ ಗೌಡ್ರಿ. ನಿಮ್ಮ ಸ್ವಭಾವ ನನಗೆ ಗೊತ್ತಿಲ್ಲವೇ? ನೋಡು ಸೂರ್ಯಕಾಂತ್, ನಿಮ್ಮ ಇಬ್ಬರ ಸ್ವಭಾವ ನನಗೆ ಗೊತ್ತೇ ಇದೆ. ಏನಾದರೂ ಕೋಲ್ಡ್ ಆದ್ರೂ ಮಜಾ ಇರಂಗಿಲ್ಲ, ಸ್ವಲ್ಪ ಆಟ. ಶೆಟ್ಟಿ, ಲೇ ಶೆಟ್ಟಿ, ನಾನು ಕರೆದ್ರಿ ಒಗದ್ರಿ ಏನ್ ಮಾಡ್ರಿ? ಲೇ ಶೆಟ್ಟಿ, ಹೋಯಪ್ಪ, ಒಳಗಡೆ ಬಿಸ್ಕಿ ಬಾಟ್ಲಿ ಇದೆ, ನೋಡ್ರಿ, ಹೋಗಿ ತೆಗೆದುಕೊಂಡು ಬಾ. ಕುಡಿದು ನೋಡಿ ತಗೊಂಡ್ಬರ್ತಾನಲ್ಲ. ಕೆಲಸ ಮಾಡು, ಟೆಸ್ಟ್ ಮಾಡಿ ಬರ್ತಾನನ್ರಿ. ಆಯ್ತು.